ನಮಸ್ಕಾರ. ಈ ಬೋಂಡ ಮಾಡಿಕೊಟ್ರೆ ಮನೆಯವರೆಲ್ಲ ಒಂದು ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾರೆ. ನಾನಿವತ್ತು ಮದುವೆ ಮುಂಜಿಗಳಲ್ಲಿ ಮಾಡುವಂಥ ತರಕಾರಿಗಳ ಬೋಂಡ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಈ ಬೋಂಡ ಮಾಡಿದ್ರೆ ಹೊರಗಡೆಯ ಬಜ್ಜಿ ಬೋಂಡ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ, ಸೋಡಾ ಕೂಡ ಹಾಕ್ತಾಯಿಲ್ಲ. ನೀವಿನ್ನೂ ಈ ಬೋಂಡ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಖಂಡಿತ ಟ್ರೈ ಮಾಡಿ, ನಿಮಗಿಷ್ಟ ಆಗುತ್ತೆ. ಮೊದಲು ನಾನು 2 ಆಲೂಗಡ್ಡೆನ ಕತ್ತರಿಸ್ಬಿಟ್ಟು ಬೇಯೋಕ್ಕಿಟ್ಟಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ. ನಾನು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ. ಈ ಬೋಂಡಾಗೆ ಕ್ಯಾರೆಟನ್ನು ದೊಡ್ಡದಾಗಿ ಹೆಚ್ಚಬಾರ್ದು, ತುಂಬಾ ಸಣ್ಣದಾಗಿ ಹೆಚ್ಕೊಳ್ಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಸಣ್ಣದಾಗಿರಬೇಕು. ಮತ್ತು ಹುರುಳಿಕಾಯಿ ತೊಗೊಂಡಿದ್ದೀನಿ. ಹುರುಳಿಕಾಯೂ ಅಷ್ಟೇ ತುಂಬಾ ತೆಳ್ಳಗೆ ಹೆಚ್ಕೊಳ್ಬೇಕು. ದಪ್ಪನಾಗಿ ಹೆಚ್ಕೊಂಡ್ರೆ ಅಷ್ಟು ರುಚಿ ಬರಲ್ಲ, ಆದಷ್ಟು ತೆಳ್ಳಗೆ ಹೆಚ್ಕೊಳ್ಳಿ. ಮತ್ತು ಸ್ವಲ್ಪ ಮುಸ್ಕಿನ ಜೋಳ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಹಾಕಬಹುದು. ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವಿಲ್ಲಿ ಹಸಿ ಬಟಾಣಿ ಅಥವಾ ಸ್ವೀಟ್ ಕಾರ್ನ್ ಎರಡರಲ್ಲಿ ಒಂದು ತೊಗೊಳ್ಬಹುದು. ಈಗ ಹುರುಳಿಕಾಯಿ, ಕ್ಯಾರೆಟ್, ಜೋಳ, ಬಟಾಣಿ ಎಲ್ಲನೂ ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಈ ತರಕಾರಿಗಳೆಲ್ಲ ಬೆಂದ ಮೇಲೆ ನೀರಿನಿಂದ ಬೇರೆ ಮಾಡಿ ಇಟ್ಕೊಳ್ತೀನಿ. ನಾನು ಇದನ್ನು ತುಂಬ ಮೆತ್ತಗೇನು ಬೇಯಿಸ್ತಾ ಇಲ್ಲ. ನಾವು ಬೋಂಡ ಕರಿತೀವಲ್ಲ, ಆಗಲೂ ಒಂದು ಸ್ವಲ್ಪ ಇದು ಬೇಯುತ್ತೆ. ಈ ಕಡೆ ಆಲೂಗಡ್ಡೆನೂ ಬೆಂದಿದೆ. ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಮೆತ್ತಗೆ ಹೆಚ್ಚಿಗೆ ಇಟ್ಕೊಳ್ತೀನಿ. ಈಗ ಇದಕ್ಕೆ ಬೇಯಿಸಿದ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಆ ರೀತಿ ತರಕಾರಿನ ಬಸ್ದಿಟ್ಕೊಂಡಿರಬೇಕು. ಈಗ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಇಂಗು, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಧಾರಾಳವಾಗಿ ನಿಂಬೆ ರಸ ಹಿಂಡ್ತೀನಿ. ತುಂಬ ಒಳ್ಳೆ ರುಚಿ ಕೊಡುತ್ತೆ. ಬೇಕಾದರೆ ನೀವು ಒಂದು ಸ್ವಲ್ಪ ತುರಿದು ಶುಂಠಿನೂ ಹಾಕಬಹುದು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಬೇಕಾದರೆ ಇಲ್ಲಿ ನೀವು ದಪ್ಪ ಮೆಣಸಿನ್ಕಾಯಿನೂ ಹಾಕ್ಬೋದು. ಕಲಸಿದ್ಮೇಲೆ ಮೀಡಿಯಮ್ ಸೈಜ್ನ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಅಂದರೆ ನಿಮಗೆ ಬೋಂಡ ಎಷ್ಟು ದೊಡ್ಡದಾಗಿ ಬೇಕು ನೋಡಿಕೊಂಡು ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ಬಹುದು. ಈಗ ಬೋಂಡ ಹಿಟ್ಟನ್ನು ಕಲಿಸ್ಕೊಳ್ಬೇಕು. 1 ಬಟ್ಲು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ರುಚಿಗೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ. ನಾನಿಲ್ಲಿ ತುಂಬ ಮಸಾಲೆ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿಲ್ಲ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ನೀವು ಬೇಕಾದರೆ ಬೇರೆ ಮಸಾಲೆ ಪದಾರ್ಥಗಳನ್ನು ಹಾಕಬಹುದು. ನಾನಿಲ್ಲಿ ಅಡುಗೆಯವರು ಮಾಡೋ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀರು ಹಾಕಿ ಕಲಸೋಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿ ಕಲಿಸ್ಕೊಳ್ಬಾರ್ದು. ಅಂದಾಜೇನಾದರೂ ಮಿಸ್ ಆದರೆ ಹಿಟ್ಟು ನೀರಾಗಿಬಿಡುತ್ತೆ. ನಾವಿಲ್ಲಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು, ಇಲ್ಲಾಂದರೆ ನಮ್ಮ ತರಕಾರಿ ಸ್ಟಫಿಂಗಿಗೆ ಅದು ಚೆನ್ನಾಗಿ ಕೋಟಿಂಗ್ ಬರಲ್ಲ. ಮತ್ತು ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನೂ ಹಿಂಡ್ತೀನಿ. ಈ ರೀತಿ ನಿಂಬೆ ರಸ ಹಿಂಡೋದ್ರಿಂದ ಬೋಂಡ ಕರಿಯುವಾಗ ಜಾಸ್ತಿ ಎಣ್ಣೆ ಕುಡಿಯಲ್ಲ. ಈಗ ತರಕಾರಿಗಳು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಿಟ್ಟಿಗೆ ಅದ್ದಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟು ಕೋಟ್ ಆಗಬೇಕು. ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ತರಕಾರಿ ಉಂಡೆಗಳನ್ನು ಹಿಟ್ಟಿನಲ್ಲಿ ಅದ್ದುಬಿಟ್ಟು ಎಣ್ಣೆಗೆ ಹಾಕ್ತೀನಿ. ಉರಿ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಕರ್ಕೊಳ್ಬೇಕು. ನೋಡಿ, ಇವಾಗ ಒಳ್ಳೆ ಬಣ್ಣನೂ ಬಂದಿದೆ. ಒಳಗಡೆ ಸ್ಟಫಿಂಗ್ ಎಲ್ಲ ಈಗಾಗಲೇ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಕರಿಬೇಕು ಅಂತ ಏನೂ ಇಲ್ಲ. ಈಗ ರುಚಿಯಾದ ತರಕಾರಿಗಳ ಬೋಂಡ ಸಿದ್ಧವಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡಿಕೊಟ್ಟು ನೋಡಿ, 1 ನಿಮಿಷದಲ್ಲಿ ಖಾಲಿ ಆಗುತ್ತೆ. ನಿಮಗೆ ಈ ತರಕಾರಿಗಳ ಬೋಂಡ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.